So in this class we have to learn regarding effective nuclear charge. So effective nuclear charge ಅಂದ್ರೇನು, ಅದು ಯಾವ ರೀತಿ ಎಫೆಕ್ಟ್ ಆಗುವಂಥದ್ದು. ಸೊ ಅದೇ ರೀತಿಯಲ್ಲಿ ಸೊ ನೆಕ್ಸ್ಟ್ ಇಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಆಫ್ ಅನ್ ಆಟಮ್, ರೈಟ್. ಇಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಅಂದ್ರೇನು, ಹೈಡ್ರೋಜನಿನ ಇಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಏನಾಗುತ್ತೆ, ಅದೇ ರೀತಿಯಲ್ಲಿ ಹೀಲಿಯಮ್ ಇರ್ಬೋದು, ಸೊ ಲಿಥಿಯಂ, ಬೆರಿಲಿಯಂ, sodium, potassium, whatever it may be, whatever the element, if give it for you. So then what about the electronic configuration of those element or else atom, you can say, right. Electron ಅನ್ನು ಎಲ್ಲಿ ಹಾಕಬೇಕು, ಫಸ್ಟ್ ಎಲೆಕ್ಟ್ರಾನ್ ಎಲ್ಲಿ ಹೋಗುತ್ತೆ, ಸೆಕೆಂಡ್ ಎಲೆಕ್ಟ್ರಾನ್ ಎಲ್ಲಿ ಹೋಗುತ್ತೆ, ಅದೇ ರೀತಿಯಲ್ಲಿ ಥರ್ಡ್, ಫೋರ್ತ್ ಗೋಸ್ ಆನ್, ರೈಟ್. ಸೊ ಆ ಪರ್ಟಿಕ್ಯುಲರ್ ಎಲೆಕ್ಟ್ರಾನನ್ನು ಎಲ್ಲಿ ಹಾಕುವಂಥದ್ದು. ಆಲ್ರೆಡಿ ವಿ ಹ್ಯಾವ್ ಡಿಸ್ಕಸ್ಡ್ ಸಮ್ ಆಫ್ ದಿ ರಿಗಾರ್ಡಿಂಗ್ ಎನರ್ಜಿ ಆಫ್ ದಿ ಆರ್ಬಿಟಲ್ ಏನಾಗುತ್ತೆ, ಸೊ ಡಿಸ್ಕಸ್ ಮಾಡಿದ್ದೇವೆ. ಹೈಡ್ರೋಜನಿಗೆ ಏನಾಗುತ್ತೆ, ಮಲ್ಟಿ ಎಲೆಕ್ಟ್ರಾನ್ ಸಿಸ್ಟಮ್ ಇದ್ದರೆ ಆರ್ಬಿಟಲ್ ಎನರ್ಜಿ ಅನ್ನುವಂಥದ್ದು ಏನಾಗುತ್ತೆ, ರೈಟ್. ಸೊ ದಟ್ ಆರ್ಬಿಟಲ್ ಎನರ್ಜಿ ಇಸ್ ಮೇನ್ಲಿ ಡಿಪೆಂಡಿಂಗ್ ಅಪಾನ್ ವಾಟ್, ಸೊ ದಟ್ ಈಸ್ ಪ್ರಿನ್ಸಿಪಲ್ ಕ್ವಾಂಟಮ್ ನಂಬರ್. ಸೊ ಪ್ರಿನ್ಸಿಪಲ್ ಕ್ವಾಂಟಮ್ ನಂಬರ್ ಇಸ್ ನಥಿಂಗ್ ಬಟ್ ವಾಟ್, ಎನ್. ಸೊ ಎನ್ ವ್ಯಾಲ್ಯೂ ಮೇಲೆ ಡಿಪೆಂಡ್ ಆಗಿರುತ್ತೆ. ಇಫ್ ದ ಎನ್ ವ್ಯಾಲ್ಯೂ ಇನ್ಕ್ರೀಸಸ್, ದ ಆರ್ಬಿಟಲ್ ಎನರ್ಜಿ ವಿಲ್ ಇನ್ಕ್ರೀಸಸ್, ರೈಟ್. 1s ಯಾವುದು 2s ಇರ್ಬೋದು, ಅದಂದ್ರೆ 3s ಇರ್ಬೋದು, ಅಥವಾ 3p ಇರ್ಬೋದು. ಸೊ ವಾಟ್ ಎವರ್ ದ ಆರ್ಬಿಟಲ್ಸ್, ರೈಟ್. ಸೊ ವಿ ವಿಲ್ ಕ್ಯಾಲ್ಕುಲೇಟ್, ಆ್ಯಂಡ್ ಆಲ್ಸೋ ವಿ ಹ್ಯಾವ್ ಲರ್ನ್ಡ್ ದ್ಯಾಟ್ the energy of that orbital also depending upon what, n plus the L value. Andre what is that n value, the principal quantum number. L value andrenu, so azimuthal quantum number, the shape of the orbit, you can say. So these two things yavadella n matte L value ಅನ್ನುವಂಥದ್ದು ಏನಾಗುತ್ತೆ, it is related to what, the energy of that orbit. So ಆರ್ಬಿಟಲಿನ ಎನರ್ಜಿಯನ್ನು ಯಾವ ರೀತಿ ಹೇಳ್ತೀವಿ ನಾವು, so it is based on what, n value and the L value. So we will so go in detail regarding that. So before going to that, we have to finish what is effective nuclear charge. So ZE ಅಂತ ಹೇಳ್ತೀವಿ, ಅಥವಾ ZEF, Z effective charge, effective nuclear charge. Simply we are writing ZE ಅಂತ ಹೇಳ್ತೀವಿ, ಅಥವಾ ZEFF ಅಂತ ಹೇಳ್ತೀವಿ, right. So what is that effective nuclear charge? Suppose if I take an atom, right. So ಇವಾಗ ಏನಾಗುತ್ತೆ, simply ಒಂದು atom ಅನ್ನು ತಗೊಳ್ಳುವ, right. If it is an atom, right. So in the center you have what, nucleus, right. So nucleus is made up of what, positive charge. So many positively charged particles are present, right. So hydrogen ಅನ್ನು ತಗೊಂಡಿದ್ರೆ ಏನಾಗುತ್ತೆ ನಮಗೆ, one proton, right, one positive charge and one electron. So that is nothing but the negative charge, right. There is a positive charge and there is a negative charge, right. So if I go for helium, so helium ಅಲ್ಲಿ ಏನಾಗುತ್ತೆ ನಮಗೆ, ಎರಡು ಪಾಸಿಟಿವ್ ಚಾರ್ಜ್ ಇರುತ್ತೆ, ಅದೇ ರೀತಿಯಲ್ಲಿ ಇನ್ನೊಂದು ಎಲೆಕ್ಟ್ರಾನ್ ಅನ್ನೋದು ಬರುತ್ತೆ, ರೈಟ್. ಸೊ ಇವಾಗ ಪಾಸಿಟಿವ್ ಚಾರ್ಜನ್ನು ಎಲ್ಲಿ ಬರೆದಿದ್ದೇನೆ ಕೇಳಿದರೆ, ಸೊ ದ್ಯಾಟ್ ಈಸ್ ಇನ್ ಅ ಸೆಂಟರ್ ಓನ್ಲಿ, ನಾಟ್ ಔಟ್ಸೈಡ್ ದ್ಯಾಟ್. ಅದಕ್ಕೆ ಏನು ಹೇಳ್ತೀವಿ ನಾವು, ಅದನ್ನು ನ್ಯೂಕ್ಲಿಯಸ್ ಅಂತ ಹೇಳ್ತೀವಿ. ಸೊ ದಿಸ್ ಇಸ್ ನಥಿಂಗ್ ಬಟ್ ವಾಟ್, ನ್ಯೂಕ್ಲಿಯಸ್. ಸೊ ನ್ಯೂಕ್ಲಿಯಸ್ ಈಸ್ ಮೇಡ್ ಅಪ್ ಆಫ್ ವಾಟ್, ಪಾಸಿಟಿವ್ಲಿ ಡೆನ್ಸ್ ಪಾಸಿಟಿವ್ ಚಾರ್ಜ್. ಹಾಗಾದರೆ ಇನ್ನೊಂದು ಪಾಸಿಟಿವ್ ಚಾರ್ಜ್ ಆಗ್ಬೋದು. ಐ ಕ್ಯಾನ್ ಇನ್ಕ್ರೀಸ್ ದಿ ಪಾಸಿಟಿವ್ ಚಾರ್ಜ್. ಅಟಾಮಿಕ್ ನಂಬರ್ ಇನ್ಕ್ರೀಸ್ ಆದಾಗ ಏನಾಗುತ್ತೆ ನಮಗೆ, ಪಾಸಿಟಿವ್ ಚಾರ್ಜ್ ಎಷ್ಟು ಅಟಾಮಿಕ್ ನಂಬರ್ ಇನ್ಕ್ರೀಸ್ ಆಗುತ್ತೆ ಅಷ್ಟು ಪಾಸಿಟಿವ್ ಚಾರ್ಜ್ ಇನ್ಕ್ರೀಸ್ ಆಗುತ್ತೆ. ಅದೇ ರೀತಿಯಲ್ಲಿ ಸೊ ಇಲೆಕ್ಟ್ರಾನ್ಗಳ ಸಂಖ್ಯೆ ಕೂಡ ಏನಾಗುತ್ತೆ ನಮಗೆ, ಜಾಸ್ತಿ ಆಗುತ್ತೆ. ಇವಾಗ ಇಲ್ಲಿ 3 electron ಬರೆದಿದ್ದೇನೆ. ಸೊ ಮೆನಿ ಪಾಸಿಟಿವ್ ಚಾರ್ಜ್ ಹಿಯರ್, ಯು ಆರ್ ರೈಟಿಂಗ್ ಹಿಯರ್. ಸೊ ದಿಸ್ ಇಸ್ ಪರ್ಟಿಕ್ಯುಲರ್ ಆರ್ಬಿಟಲ್, ಅಂಡ್ ಜಸ್ಟ್ ಇಫ್ ಯು ಟೇಕ್ ದಿಸ್ electron, what is the force of interaction with this nucleus? So the influence of this nucleus over this electron, and that force of attraction we are calling effective nuclear charge ಅಂತ ಹೇಳ್ತೀವಿ. ಹಾಗಾದರೆ ಇದನ್ನು ನಾವೇನು ಹೇಳ್ಬೋದು, ನ್ಯೂಕ್ಲಿಯರ್ ಚಾರ್ಜ್ ಅಂತ ಹೇಳ್ಬೋದು. ಸೊ ನ್ಯೂಕ್ಲಿಯರ್ ಚಾರ್ಜ್. ಸೊ ದಿಸ್ ನ್ಯೂಕ್ಲಿಯರ್ ಚಾರ್ಜ್ ಅಫೆಕ್ಟ್ ಆನ್ ವಾಟ್, ಔಟರ್ ಮೋಸ್ಟ್ ಎಲೆಕ್ಟ್ರಾನ್. ಸೊ ಇದೊಂದು ಆರ್ಬಿಟ್ ಆದರೆ ಇನ್ನೊಂದು ಆರ್ಬಿಟನ್ನು ಬರೆದ್ರೆ, ಸೊ ಇಲ್ಲಿ ಒಂದು ಎಲೆಕ್ಟ್ರಾನನ್ನು ಹಾಕ್ಬೋದು, ರೈಟ್. ಸೊ ಫಸ್ಟ್ ಶೆಲ್, ಸೆಕೆಂಡ್ ಶೆಲ್, ಆ್ಯಂಡ್ ಐ ಕ್ಯಾನ್ ಗೋ ಫಾರ್ ಥರ್ಡ್ ಶೆಲ್, ರೈಟ್. ಸೊ ಥರ್ಡ್ ಶೆಲ್ ಡಿಫ್ರೆಂಟ್ ಶೆಲ್ ಇದೆ, ನಾವು ಓದಿದ್ದೇವೆ ಅದನ್ನು. ಇವಾಗ ಏನಾಗುತ್ತೆ, ಸಪೋಸ್ ಇಫ್ ಐ ಇನ್ಕ್ರೀಸ್ ಒನ್ ಮೋರ್ ಪಾಸಿಟಿವ್ ಚಾರ್ಜ್, ಐ ಕ್ಯಾನ್ ಪುಟ್ ಎಲೆಕ್ಟ್ರಾನ್ ಔಟ್ಸೈಡ್. ಆ್ಯಂಡ್ ವಾಟ್ ಅಬೌಟ್ ದಿ ಇಫೆಕ್ಟಿವ್ ನ್ಯೂಕ್ಲಿಯರ್ ಚಾರ್ಜ್ ಓವರ್ ಹಿಯರ್, ದ ಇಫೆಕ್ಟಿವ್ ನ್ಯೂಕ್ಲಿಯರ್ ಚಾರ್ಜ್ ಆನ್ ದಿಸ್ ಪರ್ಟಿಕ್ಯುಲರ್ ಎಲೆಕ್ಟ್ರಾನ್. ಅದೇ ರೀತಿಯಲ್ಲಿ ಔಟರ್ ಮೋಸ್ಟ್ ಆರ್ಬಿಟಲ್, ಇನ್ನೊಂದು ಆರ್ಬಿಟಲನ್ನು, ಇನ್ನೊಂದು ಶೆಲ್ಲನ್ನು ಬರೆದು ಎಲೆಕ್ಟ್ರಾನನ್ನು ಹಾಕಿದರೆ, ವಾಟ್ ಈಸ್ ದ ಇಫೆಕ್ಟಿವ್ ನ್ಯೂಕ್ಲಿಯರ್ ಚಾರ್ಜ್ ಅಫೆಕ್ಟೆಡ್ ಆನ್ ದಿ ಔಟರ್ ಮೋಸ್ಟ್ ಎಲೆಕ್ಟ್ರಾನ್ ಅಂತ ಕೇಳ್ಬೋದು, ರೈಟ್. So this is nuclear charge affecting on the outermost electron, and that is we are calling effective nuclear charge ಅಂತ ಹೇಳಿ. ಸೊ ಇದನ್ನು ಏನು ಹೇಳ್ತೀವಿ ನಾವು, ಅದನ್ನು effective nuclear charge, right. ಸೊ ಇವಾಗ ಏನಾಗುತ್ತೆ ಕೇಳಿದರೆ, ಸೊ ಇವಾಗ ನೋಡಿ, ಜಸ್ಟ್ ದಿಸ್ ನ್ಯೂಕ್ಲಿಯಸ್ ಆಕ್ಟ್ ಆಸ್ ವಾಟ್, ಟಾರ್ಚ್. ಏನಾಗಿದೆ ಇವಾಗ, ಟಾರ್ಚ್ ಅಂತ ಎಣಿಸ್ಕೊಳ್ಳಿ. ಸೊ ಕಂಪ್ಲೀಟಾಗಿ ಲೈಟನ್ನು ಸ್ಪ್ರೆಡ್ ಮಾಡ್ತಾ ಇದೆ, ರೈಟ್. ಕಂಪ್ಲೀಟಾಗಿ ಲೈಟನ್ನು ಸ್ಪ್ರೆಡ್ ಮಾಡ್ತಾ ಇದೆ ಅಂತ ಎಣಿಸ್ಕೊಳ್ಳಿ. ಕಂಪ್ಲೀಟಾಗಿ ಲೈಟನ್ನು ಸ್ಪ್ರೆಡ್ ಮಾಡ್ತಿದೆ ಆಲ್ ಅರೌಂಡ್, ರೈಟ್.
ರೈಟ್. ಸೊ ಆ ಲೈಟ್ ಏನಿದಾವೆ ನೋಡಿ, ಸೊ ವಾಟ್ ಎವರ್ ದ ಲೈಟ್ ದೇ ಆರ್ ಎಮಿಟಿಂಗ್ ಹಿಯರ್, ನ್ಯೂಕ್ಲಿಯಸ್ ಇಂದ ಲೈಟ್ ಬರಲ್ಲ. ಫಾರ್ ಎಕ್ಸಾಂಪಲ್ ಐ ಆಮ್ ಟೆಲಿಂಗ್ ದ್ಯಾಟ್, ರೈಟ್, ಫಾರ್ ಇಲಾಬ್ರೇಷನ್, ರೈಟ್. ಇವಾಗ ಏನಾಗುತ್ತೆ, ಸೊ ಈ ನ್ಯೂಕ್ಲಿಯಸ್ ಫುಲ್ ಎಲ್ಲ ಕಡೆಗೂ ಏನು ಲೈಟನ್ನು ಸ್ಪ್ರೆಡ್ ಮಾಡ್ತಿದೆ ಅಂತ ಎಣಿಸ್ಕೊಳ್ಳಿ. ಸೊ ಇವಾಗ ಏನಾಗುತ್ತೆ, ಸೊ ದಿಸ್ ಇಸ್ ದ ಶೆಲ್, n is equal to 1 ಅಂತ ಎಣಿಸ್ಕೊಳ್ಳಿ, n is equal to 1, ಕೆ ಶೆಲ್ ಅಂತ ಹೇಳುವ. ಇದೇನಾಗುತ್ತೆ ನಮಗೆ n is equal to 2 ಅಂತ ಹೇಳುವ, ರೈಟ್. ಇದೇನಾಗುತ್ತೆ ನಮಗೆ n is equal to 3. ಸೊ ದಿಸ್ ಇಸ್ n is equal to 1, this is n is equal to 2 and then n is equal to 3, ರೈಟ್. ಸೊ ನಾವು ಐ ವಿಲ್ ಪುಟ್ ಇಲೆಕ್ಟ್ರಾನ್ ಹಿಯರ್. ಎಷ್ಟು ಇಲೆಕ್ಟ್ರಾನ್ ಇರುತ್ತೆ ಅಷ್ಟೇ ಏನಾಗುತ್ತೆ ನಮಗೆ ಇಫೆಕ್ಟಿವ್ ನ್ಯೂಕ್ಲಿಯರ್ ಚಾರ್ಜ್ ಇನ್ಕ್ರೀಸ್ ಆಗುತ್ತೆ. ಇಲ್ಲಿ 4 ಇಲೆಕ್ಟ್ರಾನ್ ಇದ್ರೆ 4 ಪಾಸಿಟಿವ್ ಚಾರ್ಜ್ ಇನ್ಸೈಡ್ ದ ಸ್ಪಿಯರ್ ಆ್ಯಂಡ್ ದ ನ್ಯೂಕ್ಲಿಯರ್ ಚಾರ್ಜ್ ಅಂತ ಹೇಳ್ತೀವಿ. ದ ಇಫೆಕ್ಟ್ ಆಫ್ ದಟ್ ನ್ಯೂಕ್ಲಿಯರ್ ಚಾರ್ಜ್ ಓವರ್ ದಿಸ್ ಇಲೆಕ್ಟ್ರಾನ್ ಆ್ಯಂಡ್ ದಟ್ ಈಸ್ ಕಾಲ್ಡ್ ವಾಟ್, ಇಫೆಕ್ಟಿವ್ ನ್ಯೂಕ್ಲಿಯರ್ ಚಾರ್ಜ್, ರೈಟ್. ಸೊ ಇವಾಗ ಏನಾಗುತ್ತೆ, 4 ಇಲೆಕ್ಟ್ರಾನ್ ಇದೆ, 4 ಇಲೆಕ್ಟ್ರಾನಿಗೆ ಇಫೆಕ್ಟಿವ್ ನ್ಯೂಕ್ಲಿಯರ್ ಚಾರ್ಜ್ ಹೇಳಿದಿರಿ. ಇವಾಗ ನಾನು ಏನು ಮಾಡ್ತೇನೆ, ಸೊ 1 more ಪ್ರೋಟಾನ್ ಐ ವಿಲ್ ಆ್ಯಡ್ ಹಿಯರ್. ಇವಾಗ ಏನಾಗುತ್ತೆ, 5th ಇಲೆಕ್ಟ್ರಾನ್ ಅನ್ನುವಂಥದ್ದು ಎಲ್ಲಿದೆ ಅಂತ ಎಣಿಸ್ಕೊಳ್ಳಿ. ಇವಾಗ ಸೆಕೆಂಡ್ ಶೆಲ್ಲಲ್ಲಿ ಇದೆ ಅಂತ ಎಣಿಸ್ಕೊಳ್ಳಿ, n is equal to 2. ಸೊ ಇವಾಗ ಏನಾಗುತ್ತೆ, ವಾಟ್ ಅಬೌಟ್ ದ ಇಫೆಕ್ಟಿವ್ ನ್ಯೂಕ್ಲಿಯರ್ ಚಾರ್ಜ್, ರೈಟ್. ಸೊ ಇವಾಗ ಏನಾಗ್ತಾ ಇದೆ ಕೇಳಿದ್ರೆ, ಸೊ ಲೈಟ್ ಎಲ್ಲ ಎಲ್ಲಿ ಬೀಳ್ತಾ ಇದೆ, ಇವಾಗ ಈ 4 ಇಲೆಕ್ಟ್ರಾನಿಗೆ ಲೈಟ್ ಕರೆಕ್ಟಾಗಿ ಬೀಳ್ತಾ ಇದೆ, ರೈಟ್. ಸೊ ಇವಾಗ ಈ ಇಲೆಕ್ಟ್ರಾನಿಕ್ ಲೈಟ್ ಹೇಗೆ ಬೀಳುತ್ತೆ, ರೈಟ್. ವಾಟ್ ಅಬೌಟ್ ದ ಇಫೆಕ್ಟಿವ್ ನ್ಯೂಕ್ಲಿಯರ್ ಚಾರ್ಜ್ ಅಫೆಕ್ಟ್ ಆನ್ ದಿಸ್ ಔಟರ್ ಮೋಸ್ಟ್ ಇಲೆಕ್ಟ್ರಾನ್. ಇವಾಗ ಏನಾಗುತ್ತೆ ಕೇಳಿದ್ರೆ, ಸರ್ ಲೈಟ್ ಇಲ್ಲಿಂದ ಹೀಗೆ ಬರ್ತಾ ಇದೆ, ಇವಾಗ ಇದೇನು ಮಾಡುತ್ತೆ, ಸೊ ಈ ಇಲೆಕ್ಟ್ರಾನ್ ಆ ಲೈಟನ್ನು ತಡೆ ಹಿಡಿತದೆ. ಅಂದ್ರೇನು, ಇಫೆಕ್ಟಿವ್ ನ್ಯೂಕ್ಲಿಯರ್ ಚಾರ್ಜನ್ನು ಯಾವುದು ಇದು ಇಲೆಕ್ಟ್ರಾನ್ ಏನು ಮಾಡುತ್ತೆ, ಇಟ್ ವಿಲ್ ಬ್ಲಾಕ್, ದಿಸ್ ಇಲೆಕ್ಟ್ರಾನ್ ವಿಲ್ ಬ್ಲಾಕ್ ದಟ್ ಇಫೆಕ್ಟಿವ್ ನ್ಯೂಕ್ಲಿಯರ್ ಚಾರ್ಜ್. ಆ್ಯಂಡ್ ವಾಟ್ ಅಬೌಟ್ ದಿ ಅಫೆಕ್ಟ್ ಆನ್ ದಿ ಔಟರ್ ಮೋಸ್ಟ್ ಇಲೆಕ್ಟ್ರಾನ್ ಚಾರ್ಜ್, ಇವಾಗ ಅದಷ್ಟು ಎಕ್ಸ್ಪೀರಿಯನ್ಸ್ ಮಾಡಲ್ಲ. ದ ಇಫೆಕ್ಟಿವ್ ನ್ಯೂಕ್ಲಿಯರ್ ಚಾರ್ಜ್ ಅಥವಾ ಫೋರ್ಸ್ ಆಫ್ ಅಟ್ರಾಕ್ಷನ್ ಹೋಲ್ಡಿಂಗ್ ದ ಕೆಪಾಸಿಟಿ ಆಫ್ ದಿಸ್ ನ್ಯೂಕ್ಲಿಯಸ್ ಆಫ್ ಇಲೆಕ್ಟ್ರಾನ್ ಫ್ರಮ್ ದಿಸ್ ಇಲೆಕ್ಟ್ರಾನ್, ಇಟ್ ಈಸ್ ಬಿಕಮ್ಸ್ ವಾಟ್, ವೆರಿ ವೆರಿ ವೀಕನ್. ಆವಾಗ ಇಫೆಕ್ಟಿವ್ ನ್ಯೂಕ್ಲಿಯರ್ ಚಾರ್ಜ್ ಏನಾಗುತ್ತೆ, ಇದ್ರ ಮೇಲೆ ಫುಲ್ ಬಿದ್ದಿದೆ ರೇಡಿಯೇಷನ್, ರೈಟ್. ಅಥವಾ ನಾವು ಅದನ್ನು ಚಾರ್ಜ್ ಅಂತ ಕರೀವಾ, ರೇಡಿಯೇಷನ್ ಇಸ್ ನಥಿಂಗ್ ಬಟ್ ಚಾರ್ಜ್. ರೇಡಿಯೇಷನ್ ಕೊಡಲ್ಲ, ನ್ಯೂಕ್ಲಿಯಸ್ ರೇಡಿಯೇಷನ್ ಕೊಡಲ್ಲ ಇಲ್ಲಿ. ಸೊ ಇಲ್ಲಿ ಜಸ್ಟ್ ಫಾರ್ ಎಕ್ಸಾಂಪಲಿಗೆ ನಾನು ಹೇಳಿದ್ದು, ಇವಾಗ ಇಫೆಕ್ಟಿವ್ ನ್ಯೂಕ್ಲಿಯರ್ ಚಾರ್ಜನ್ನು ಇದೇನು ಮಾಡುತ್ತೆ, ಇವಾಗ ಬ್ಲಾಕ್ ಮಾಡ್ತು. ಹಾಗಾದರೆ ಔಟರ್ ಮೋಸ್ಟ್ ಇಲೆಕ್ಟ್ರಾನಿನ ಇಫೆಕ್ಟಿವ್ ನ್ಯೂಕ್ಲಿಯರ್ ಚಾರ್ಜ್ ಏನಾಯಿತು, ಎಫೆಕ್ಟ್ ಆಫ್ ದಿಸ್ ಇಫೆಕ್ಟಿವ್ ನ್ಯೂಕ್ಲಿಯರ್ ಚಾರ್ಜ್ ಡಿಕ್ರೀಸಸ್, ರೈಟ್. ಸೊ ಇದೇ ರೀತಿಯಲ್ಲಿ ನಾನು ಕಂಪ್ಲೀಟಾಗಿ ಇಲ್ಲಿ ಇಲೆಕ್ಟ್ರಾನನ್ನು ಬರೆದಾಗ ಏನಾಗುತ್ತೆ ನನಗೆ, ಅಫ್ಕೋರ್ಸ್ ನ್ಯೂಕ್ಲಿಯರ್ ಚಾರ್ಜ್ ಎನ್ನುವಂಥದ್ದು ಏನಾಗುತ್ತೆ, ಇವಾಗ ಪಾಸಿಟಿವ್ ಚಾರ್ಜ್ ಇನ್ನೂ ಕೂಡ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ, ರೈಟ್. ಈಗ ನಾನು ಇನ್ನೊಂದು ಇಲೆಕ್ಟ್ರಾನನ್ನು ಔಟರ್ ಮೋಸ್ಟ್ ಆರ್ಬಿಟಲ್, ಸೊ n is equal to 3 ಅಲ್ಲಿ ತಗೊಳ್ತೀನಿ. ಸೊ ಇವಾಗ ಲೈಟ್ ಯಾವ ರೀತಿ ಬೀಳುತ್ತೆ ಇದರಲ್ಲಿ, ಅಥವಾ ಇಫೆಕ್ಟಿವ್ ನ್ಯೂಕ್ಲಿಯರ್ ಚಾರ್ಜ್ ಏನಾಗುತ್ತೆ, see here, this is inner orbital and this is inner orbital and this is outer orbital. So inner orbital ಅಲ್ಲಿ ಇರ್ತಕ್ಕಂಥ ಇಲೆಕ್ಟ್ರಾನ್ ಏನು ಮಾಡುತ್ತೆ, ದೇ ಆರ್ ಸ್ಕ್ರೀನಿಂಗ್ ಅಂತ ಹೇಳ್ತೀವಿ. ಏನು ಹೇಳ್ತೀವಿ ನಾವು ಅದನ್ನು, ಸ್ಕ್ರೀನಿಂಗ್ ಅಂತ ಹೇಳ್ತೀವಿ. ಸೊ ಇಟ್ ವಿಲ್ ಸ್ಕ್ರೀನ್ಸ್, ಇದೆಲ್ಲ ಇಲೆಕ್ಟ್ರಾನ್ ಏನು ಮಾಡುತ್ತೆ, ರೇಡಿಯೇಷನನ್ನು ಬ್ಲಾಕ್ ಮಾಡಿ ಬಿಡುತ್ತೆ ಅಂತ ಎಣಿಸ್ಕೊಳ್ಳಿ. ಆ ಲೈಟನ್ನು ಬ್ಲಾಕ್ ಮಾಡ್ತಾ ಇದೆ. ಸೊ ಇಲ್ಲಿಂದ ಟಾರ್ಚ್ ಓಪನ್ ಮಾಡಿದ್ರೆ ನಮಗೆ ಟಾರ್ಚ್ ಹಾಕಿದ್ರೆ ಏನಾಗುತ್ತೆ, ಲೈಟ್ ಸ್ಪ್ರೆಡ್ ಆಗುತ್ತೆ. ಇವಾಗ ನೀವು ಇಲ್ಲಿ ನಿಂತ್ಕೊಂಡಿದ್ರೆ ಒಂದು 4 ಜನ ಇಲ್ಲಿ ನಿಂತ್ಕೊಳ್ಳಿ, 5ನೇ ಇಲ್ಲಿ ನಿಂತ್ಕೊಳ್ಳಿ, ಇವಾಗ ಏನಾಗುತ್ತೆ, ಸೊ ಟಾರ್ಚ್ ಲೈಟ್ ಅನ್ನುವಂಥದ್ದು ಈ 4 ಜನದ ಮೇಲೆ ಬೀಳುತ್ತೆ, ಅವರ ನೆರಳು ಅನ್ನುವಂಥದ್ದು ಎಲ್ಲಾಗುತ್ತೆ, ಇಲ್ಲಿ ಬೀಳುತ್ತೆ. ಅವಾಗ ಟಾರ್ಚ್ ಲೈಟ್ ಏನಾಗುತ್ತೆ, ಇವ್ರ ಮೇಲೆ ಬೀಳಲ್ಲ. ಅದೇ ರೀತಿಯಲ್ಲಿ ನ್ಯೂಕ್ಲಿಯಸ್ಸಿಂದ ಹೊರಟಿರ್ತಕ್ಕಂಥ ಚಾರ್ಜ್, ಪಾಸಿಟಿವ್ ಚಾರ್ಜ್ ಡೆನ್ಸಿಟಿ ಏನಿದೆ ನೋಡಿ, ಇಟ್ ಡಸಂಟ್ ಎಫೆಕ್ಟ್ ಆನ್ ದಿಸ್ ಔಟರ್ ಮೋಸ್ಟ್. ಯಾಕೆ, ಬಿಕಾಸ್ ದೇ ಆರ್ ಸ್ಕ್ರೀನಿಂಗ್. ಅಂದರೆ ಏನು ಮಾಡ್ತವೆ ಅದನ್ನು, ಇಫೆಕ್ಟಿವ್ ನ್ಯೂಕ್ಲಿಯರ್ ಚಾರ್ಜ್ ಅಥವಾ ನ್ಯೂಕ್ಲಿಯರ್ ಚಾರ್ಜನ್ನು ಏನು ಮಾಡುತ್ತೆ, ಸೊ ಇಲ್ಲಿ ಒಳಗಡೆ ಇರ್ತಕ್ಕಂಥ ಇಲೆಕ್ಟ್ರಾನ್ ಎನ್ನುವಂಥದ್ದು ಏನು ಮಾಡುತ್ತೆ, ತಡೆ ಹಿಡಿತಾವೆ. ಆ್ಯಂಡ್ ದಟ್ ಈಸ್ ವಿ ಆರ್ ಕಾಲಿಂಗ್, ಏನು ಹೇಳ್ತೀವಿ ನಾವು ಅದನ್ನು, ಸ್ಕ್ರೀನಿಂಗ್ ಅಂತ ಹೇಳ್ತೀವಿ. ಸ್ಕ್ರೀನಿಂಗ್, ರೈಟ್. ಸ್ಕ್ರೀನಿಂಗ್ ಆಫ್ ವಾಟ್, effective nuclear charge. Screening takes place with what, with respect to the inner orbital. So ಈ ಆರ್ಬಿಟಲ್ ಇಲ್ಲಿರ್ತಕ್ಕಂಥ ಇಲೆಕ್ಟ್ರಾನ್ ಏನು ಮಾಡ್ತು, ಸ್ಕ್ರೀನಿಂಗ್ ಮಾಡ್ತು. ಹಾಗೆ ಇಲ್ಲಿರ್ತಕ್ಕಂಥ ಇಲೆಕ್ಟ್ರಾನ್ ಏನು ಮಾಡ್ತು, ಮತ್ತೆ ಸ್ಕ್ರೀನ್ ಮಾಡ್ತು. ಆವಾಗ ಇಫೆಕ್ಟಿವ್ ನ್ಯೂಕ್ಲಿಯರ್ ಚಾರ್ಜ್, ಲೈಟ್, ನೀವು ಇಲ್ಲಿಂದ ಟಾರ್ಚ್ ಆನ್ ಮಾಡಿದ್ದೀರಿ ಅಂತ ಎಣಿಸ್ಕೊಳ್ಳಿ, ಲೈಟ್ ಇಲ್ಲಿ ಬೀಳ್ತದ, ಇಲ್ಲಿ ಇಷ್ಟು ಜನ ಅಡ್ಡ ಇದ್ದೀರಿ, ಇನ್ನು ಈ ಕಡೆಯಲ್ಲಿ ತುಂಬ ಜನ ಅಡ್ಡ ಇದ್ದೀರಿ. ಆವಾಗ ಇಲ್ಲಿ ಯಾರಾದರೂ ಮೆಂಬರ್ ಇದ್ರೆ ಅವ್ರ ಮೇಲ್ಗಡೆ ಲೈಟ್ ಬೀಳ್ತದ, ಇಲ್ಲ. ಸೊ ಅದರಿಂದ ಏನು ಹೇಳ್ಬೋದು, ಇಫ್ ಯು ಗೋ ಅವೇ ಫ್ರಮ್ ದಿ ನ್ಯೂಕ್ಲಿಯಸ್ ಇನ್ ಡಿಫ್ರೆಂಟ್ ಶೆಲ್ಸ್, ವಾಟ್ ಈಸ್ ದ ಅಫೆಕ್ಟ್ ಆಫ್ ನ್ಯೂಕ್ಲಿಯರ್ ಚಾರ್ಜ್, ಇಫೆಕ್ಟಿವ್ ನ್ಯೂಕ್ಲಿಯರ್ ಚಾರ್ಜ್ ಏನಾಗುತ್ತೆ ಕೇಳಿದ್ರೆ, ಸ್ಕ್ರೀನ್ ಆಗುತ್ತೆ. ಸೊ ಇಲ್ಲಿ ಏನಾಗುತ್ತೆ, ನಮಗೆ ಕಡಿಮೆ ಆಗ್ತಾ ಹೋಗುತ್ತೆ, ರೈಟ್. ಸೊ ದಟ್ ಈಸ್ ವಿ ಆರ್ ಕಾಲಿಂಗ್ ಸ್ಕ್ರೀನಿಂಗ್. ಯಾವಾಗ ಸ್ಕ್ರೀನಿಂಗ್ ಆಗುತ್ತೆ, ಇಫೆಕ್ಟಿವ್ ನ್ಯೂಕ್ಲಿಯರ್ ಚಾರ್ಜ್ ಅನ್ನೋಂಥದ್ದು ಏನಾಗುತ್ತೆ, ಔಟರ್ ಮೋಸ್ಟ್ ಅಲ್ಲಿರ್ತಕ್ಕಂತಹ ಇಲೆಕ್ಟ್ರಾನಿಗೆ ಏನಾಗುತ್ತೆ, ಸೊ ಡಿಕ್ರೀಸ್ ಆಗುತ್ತೆ. ಅರ್ಥ ಆಯ್ತಲ್ವಾ? ಸೊ ಅಂಡ್ ದೆನ್, ಸೊ ದಿಸ್ ಇಸ್ ರಿಗಾರ್ಡಿಂಗ್ ವಾಟ್, ಇಫೆಕ್ಟಿವ್ ನ್ಯೂಕ್ಲಿಯರ್ ಚಾರ್ಜ್ ಅಫೆಕ್ಟ್ ಆನ್ ದಿ ಔಟರ್ ಮೋಸ್ಟ್ ಇಲೆಕ್ಟ್ರಾನ್, ರೈಟ್. ಸಿಂಪ್ಲಿ ಇಫ್ ಐ ಸೇ ನ್ಯೂಕ್ಲಿಯರ್ ಚಾರ್ಜ್ Z ಅಂದರೆ ಅಟಾಮಿಕ್ ನಂಬರ್ ಇನ್ಕ್ರೀಸಸ್ ಆದಾಗ ನ್ಯೂಕ್ಲಿಯರ್ ಚಾರ್ಜ್ ಏನಾಗುತ್ತೆ ನಮಗೆ, ಇಫ್ ದ Z ವ್ಯಾಲ್ಯೂ ಇನ್ಕ್ರೀಸಸ್, ನ್ಯೂಕ್ಲಿಯರ್ ಚಾರ್ಜ್ ಏನಾಗುತ್ತೆ ನಮಗೆ, ನ್ಯೂಕ್ಲಿಯರ್
ನ್ಯೂಕ್ಲಿಯರ್ ಚಾರ್ಜ್. ಸೊ ಝಡ್ ಇನ್ಕ್ರೀಸ್ ಆದಾಗ ನ್ಯೂಕ್ಲಿಯರ್ ಚಾರ್ಜ್ ಏನಾಗಬೇಕು, ಜಾಸ್ತಿ ಆಗ್ತಾ ಹೋಗುತ್ತೆ. ಅದನ್ನು ನೆನ್ಪಿಟ್ಕೊಳ್ಳಿ. ಇಫ್ ದ ಝಡ್ ವ್ಯಾಲ್ಯೂ ಇನ್ಕ್ರೀಸಸ್ ಮೀನ್ಸ್ ಅಟಾಮಿಕ್ ನಂಬರ್ 1 2 3 4, ಅವಾಗ ಏನಾಗುತ್ತೆ ನಮಗೆ ಶೆಲ್ಲಿನ ಸಂಖ್ಯೆ ಅನ್ನುವಂಥದ್ದು ಇನ್ಕ್ರೀಸ್ ಆಗುತ್ತೆ, ರೈಟ್. ಸೊ ಅದನ್ನು ಮತ್ತೆ ಕಲಿಯುವ. ಝಡ್ ಇನ್ಕ್ರೀಸ್ ಆದಾಗ ಏನಾಗುತ್ತೆ ನಮಗೆ ನ್ಯೂಕ್ಲಿಯರ್ ಚಾರ್ಜ್ ಅನ್ನುವಂಥದ್ದು ಜಾಸ್ತಿ ಆಗ್ತಾ ಹೋಗುತ್ತೆ. ಇದೊಂದು ನೆನ್ಪಿಟ್ಕೊಳ್ಳಿ, ರೈಟ್. ಸೊ ದ ಶೀಲ್ಡಿಂಗ್ ಆಫ್ ದಿ outer shell electron from the nucleus by inner shell electron, right. So the shielding anta helbodu atha screening anta helbodu, shielding same, right. The shielding of that what, shielding of the charge of this nucleus by which one, so inner shell, right. Inner shell alli irtakanta electron ennuvanthaddu ಏನು ಮಾಡುತ್ತೆ, shield ಮಾಡುತ್ತೆ for the outermost electron anta helbodu. The net positive charge experienced by the outermost electron. So illi electron in what is the effective nuclear charge affected by this electron is called as what, effective nuclear charge anta ಹೇಳ್ತೇವೆ. effective nuclear charge. ಯಾಕೆ effective nuclear charge become decreases here, right. effective ZEF decreases. Why? They are screening. ಏನು ಮಾಡ್ತವೆ, they are shielding, shield ಮಾಡುತ್ತೆ. here shielding, here also shielding. And so suppose if it is electrons here, they are also going shielding, right. Hence what happens, effective nuclear charge decreases for the outermost electron. So adrinda enagutte kelidre, so ee orbital ina energy, illirtakanta orbital, k shell alli irtakanta orbital, l shell irtakanta orbital, because of that effective nuclear charge what happens, there is a difference in energy. ಏನು ಹೇಳ್ತೀವಿ ಅದನ್ನ, difference in energy ಅಂತ ಹೇಳ್ತೀವಿ. ಅವಾಗ ಏನಾಗುತ್ತೆ, so we'll discuss one by one, okay, right. So the effective nuclear charge is because of what, shielding of the what, inner electron ಅಥವಾ inner orbital ಅಲ್ಲಿ ಇರತಕ್ಕಂತ electron ಏನಿದೆ. ಸೊ ನ್ಯೂಕ್ಲಿಯಸ್ ಆದ್ರೆ inner orbital ಅಲ್ಲಿ ಇರತಕ್ಕಂತ electron ಏನಿದಾವೆ ನೋಡಿ, inner shell ಅಲ್ಲಿ ಇರತಕ್ಕಂತ, shell is made up of what, orbitals. Orbitals are finally what, shell ಅಂತ ಕರಿತೇವೆ. ಈ ಶೆಲ್ ಒಳಗಡೆ ಎಷ್ಟು ಆರ್ಬಿಟಲ್ ಇದೆ ಅಲ್ವಾ. ಸೊ ಎಷ್ಟು ಆರ್ಬಿಟಲ್ಗಳಿವೆ, ಸೊ ಅಲ್ಲಿ ಏನಾಗುತ್ತೆ, ಇಲೆಕ್ಟ್ರಾನ್ ಎನ್ನುವಂಥದ್ದು ಪ್ರೆಸೆಂಟ್ ಇದೆ. ಸೊ ದೇ ಆರ್ ಗೋಯಿಂಗ್ ಟು ಶೀಲ್ಡ್ ದಿಸ್ ಎಫೆಕ್ಟಿವ್ ನ್ಯೂಕ್ಲಿಯರ್ ಚಾರ್ಜ್. ನ್ಯೂಕ್ಲಿಯರ್ ಚಾರ್ಜ್ ಏನು ಮಾಡ್ತೇವೆ, ಇದು ಶೀಲ್ಡ್ ಮಾಡ್ತೇವೆ. ನಂತರ ಆರ್ಬಿಟಲ್ ಬರುತ್ತೆ, ಅಲ್ಲಿ ಇಲೆಕ್ಟ್ರಾನ್ ಇರುತ್ತೆ. ಸೊ ವಾಟ್ ಈಸ್ ದ ಫೋರ್ಸ್ ಆಫ್ ಇಂಟರಾಕ್ಷನ್ ಬಿಟ್ವೀನ್ ನ್ಯೂಕ್ಲಿಯಸ್ ಟು ದಿಸ್ ಎಲೆಕ್ಟ್ರಾನ್. ಸೊ ದ್ಯಾಟ್ ಯು ಕ್ಯಾನ್ ಸೇ ಬೈ ದಿ ವಾಟ್ ಅಬೌಟ್ ದ ಶೀಲ್ಡಿಂಗ್ ಎಫೆಕ್ಟ್ ಹಿಯರ್, ಶೀಲ್ಡಿಂಗ್ ಎಫೆಕ್ಟ್ ಅಂತ ಹೇಳ್ತೀವಿ. ಅದರಿಂದ ಸೊ ದ ಶೀಲ್ಡಿಂಗ್ ಎಫೆಕ್ಟ್ ವಾಟ್ ಬೇಸ್ಡ್ ಆನ್ ವಾಟ್, ದ ಶೇಪ್ ಆಫ್ ದಿ ಆರ್ಬಿಟ್, ರೈಟ್. ಆಲ್ರೆಡಿ ವಿ ಹ್ಯಾವ್ ಡಿಸ್ಕಸ್ಡ್. ನಂಬರ್ 1 n ವ್ಯಾಲ್ಯೂ ಮೇಲೆ ಡಿಪೆಂಡ್ ಆಗಿರುತ್ತೆ. n ವ್ಯಾಲ್ಯೂ ಮೀನ್ಸ್ n1 ವ್ಯಾಲ್ಯೂ ಫಸ್ಟ್ ಆರ್ಬಿಟ್, ಸೊ ಫಸ್ಟ್ ಶೆಲ್ ಅಂತ ಹೇಳ್ತೀವಿ, ಕೆ ಶೆಲ್ ಅಂತ ಹೇಳ್ತೀವಿ. ಸೊ ದಟ್ ಈಸ್ ದ n ವ್ಯಾಲ್ಯೂ ಪ್ರಿನ್ಸಿಪಲ್ ಕ್ವಾಂಟಮ್ ನಂಬರ್, ಎನರ್ಜಿ ಅನ್ನೋದು ಡಿಪೆಂಡ್ ಆಗಿರುತ್ತೆ. ಅದೇ ರೀತಿಯಲ್ಲಿ ಅಜಿಮೆಥಲ್ ಕ್ವಾಂಟಮ್ ನಂಬರ್ ಇಸ್ ನಥಿಂಗ್ ಬಟ್ ಎಲ್ ವ್ಯಾಲ್ಯೂ. ಸೊ ಎಲ್ ವ್ಯಾಲ್ಯೂ ಏನಾಗುತ್ತೆ ಕೇಳಿದ್ರೆ 0 1 2 3 ಗೋಸ್ ಆನ್, ರೈಟ್. ಇದರಿಂದ ಎಸ್ ಪಿ ಆ್ಯಂಡ್ ದೆನ್ ಡಿ ಎಫ್ ಅಂತ ಹೇಳ್ತೀವಿ, ರೈಟ್. ಅದರಿಂದ ಶೀಲ್ಡಿಂಗ್ ಇಫೆಕ್ಟ್ ಎನ್ನುವಂಥದ್ದು ಮೇನ್ಲಿ ಯಾವುದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಕೇಳಿದ್ರೆ ಎಲ್ ವ್ಯಾಲ್ಯೂ ಮೇಲೆ ಡಿಪೆಂಡ್ ಆಗಿರುವಂಥದ್ದು, ರೈಟ್. ಎಲ್ ವ್ಯಾಲ್ಯೂ. ಹಾಗಾದರೆ ಶೀಲ್ಡಿಂಗ್ ಇಫೆಕ್ಟ್ ಯಾವುದಕ್ಕೆ ಜಾಸ್ತಿ, ಸೊ ಶೀಲ್ಡಿಂಗ್ ಇಫೆಕ್ಟ್ ಯಾವುದಕ್ಕೆ ಜಾಸ್ತಿ ಕೇಳಿದರೆ, ಸೊ ಶೀಲ್ಡಿಂಗ್ ಇಫೆಕ್ಟ್ ವಿಲ್ ಡಿಕ್ರೀಸಸ್ ವಿತ್ ಇನ್ಕ್ರೀಸ್ ಇನ್ ದಿ ಎಲ್ ವ್ಯಾಲ್ಯೂ, ರೈಟ್. ಶೀಲ್ಡಿಂಗ್ ಇಫೆಕ್ಟ್ ಏನಿದ್ದಾವೆ ನೋಡಿ, ಶೀಲ್ಡಿಂಗ್ ಇಫೆಕ್ಟ್, right. Shielding effect decreases with the increase in or else with the increase in L value. So L value increase ಆದಾಗ ಏನಾಗುತ್ತೆ ನಮಗೆ shielding ಅನ್ನುವಂಥದ್ದು ಡಿಕ್ರೀಸ್ ಆಗುತ್ತೆ, ರೈಟ್. ಸೊ shielding effect will decrease with increase in L value. ಹಾಗಾದ್ರೆ ಏನಾಗುತ್ತೆ 0 1 2 3, ರೈಟ್. ಕಡಿಮೆ ಇದ್ರೆ ಶೀಲ್ಡಿಂಗ್ ಎಫೆಕ್ಟ್ ಅನ್ನುವಂಥದ್ದು ಏನಾಗಿರುತ್ತೆ ನಮಗೆ ಜಾಸ್ತಿ ಇರುತ್ತೆ. ಆದ್ರಿಂದ ಶೀಲ್ಡಿಂಗ್ ಎಫೆಕ್ಟ್ ಬಿಕಮ್ ಡಿಕ್ರೀಸಸ್, ಶೀಲ್ಡಿಂಗ್ ಎಫೆಕ್ಟ್ ಡಿಕ್ರೀಸಸ್ ಇಫ್ ಇಟ್ ಇಸ್ ಇನ್ಕ್ರೀಸ್ ಇನ್ ದಿ ಎಲ್ ನಂಬರ್ ಅಂತ ಹೇಳ್ಬೋದು. ಹಾಗಾದರೆ ಆರ್ಬಿಟಲ್ ಯಾವುದು ಮೋಸ್ಟ್ ಆಗಿ ಶೀಲ್ಡ್ ಆಗುತ್ತೆ ಕೇಳಿದ್ರೆ ದಟ್ ಈಸ್ ನಥಿಂಗ್ ಬಟ್ ಎಸ್ ಇಲೆಕ್ಟ್ರಾನ್ ಅಥವಾ ಎಸ್ ಆರ್ಬಿಟಲ್. ಅದಾದ ನಂತರ ಪಿಗೆ ಬರುತ್ತೆ, ಅದಾದ ನಂತರ ಡಿಗೆ ಬರುತ್ತೆ, ಅದಾದ ನಂತರ ಎಫ್ಗೆ ಬರುತ್ತೆ, ರೈಟ್. ಅದರಿಂದ the effective nuclear charge plays an important role to say the energy of that orbitals, right. ಅದರಿಂದ ಎನರ್ಜಿ ಆಫ್ ಆರ್ಬಿಟಲ್ ಇಸ್ ನಥಿಂಗ್ ಬಟ್ ವಾಟ್, ಸೊ ಇಲೆಕ್ಟ್ರಾನಿನ ಎನರ್ಜಿ ಹೇಗೆ ಹೇಳ್ತೀವಿ ನಾವು, ಇಲೆಕ್ಟ್ರಾನ್ ಯಾವ ಶೆಲ್ಲಲ್ಲಿದೆ, n = 1 n = 2 ಅಥವಾ n = 3, ರೈಟ್. ಸೊ ಅದರಿಂದ ನಾವೇನು ಹೇಳ್ತೀವಿ ಎನರ್ಜಿ ಅಂತ ಹೇಳ್ತೀವಿ ಅಲ್ವಾ, 1 2 n = 3, ರೈಟ್. n value increases then energy of that
ಇಲೆಕ್ಟ್ರಾನ್ ಇನ್ಕ್ರೀಸಸ್ ಅಂತ ಹೇಳ್ತೀವಿ. ಹಾಗಾದರೆ ಎನರ್ಜಿ ಆಫ್ ಇಲೆಕ್ಟ್ರಾನ್ ಯಾವುದ್ರದ್ದು ಜಾಸ್ತಿ ಇವಾಗ N1 ಅಲ್ಲಿ ಇರ್ತಕ್ಕಂಥದ್ದು, N2 ಅಲ್ಲಿ ಇರ್ತಕ್ಕಂಥದ್ದು, N3 ಅಲ್ಲಿ ಇರ್ತಕ್ಕಂಥದ್ದು. ಸೊ ಇಲ್ಲಿ ಎನರ್ಜಿ ಅನ್ನೋದು ಏನಾಗುತ್ತೆ ನಮಗೆ ಜಾಸ್ತಿ ಆಗ್ತಾ ಹೋಗುತ್ತೆ. ದಿಸ್ ಇಲೆಕ್ಟ್ರಾನ್ ಹ್ಯಾಸ್ ದಿ ಮೋರ್ ಎನರ್ಜಿ ಕಂಪೇರ್ ಟು ದಿಸ್ ಇಲೆಕ್ಟ್ರಾನ್ ಕಂಪೇರ್ ಟು ದಿಸ್ ಇಲೆಕ್ಟ್ರಾನ್, ರೈಟ್. ಅದರಿಂದ ಏನಾಗುತ್ತೆ ಕೇಳಿದ್ರೆ N1 ಅಲ್ಲಿ ಇರ್ತಕ್ಕಂಥ ಇಲೆಕ್ಟ್ರಾನ್ ಇನ್ಫ್ಲುಯೆನ್ಸ್ಡ್ ಬೈ ವಾಟ್, ನ್ಯೂಕ್ಲಿಯಸ್, ರೈಟ್. N2 ಏನಾಗುತ್ತೆ ನ್ಯೂಕ್ಲಿಯಸ್ಗಿಂತ ಸ್ವಲ್ಪ ದೂರದಲ್ಲಿದೆ. N3 ಅಲ್ಲಿರ್ತಕ್ಕಂಥ ಇಲೆಕ್ಟ್ರಾನ್ ಎನ್ನುವಂಥದ್ದು ಏನಾಗುತ್ತೆ ಇನ್ನೂ ಕೂಡ ದೂರದಲ್ಲಿದೆ. ಅದರಿಂದ ಇಫೆಕ್ಟಿವ್ ನ್ಯೂಕ್ಲಿಯರ್ ಚಾರ್ಜ್ ಏನಾಗ್ತಾ ಇದೆ ಇವಾಗ, ಇಫೆಕ್ಟಿವ್ ನ್ಯೂಕ್ಲಿಯರ್ ಚಾರ್ಜ್ ಬಿಕಮ್ ಡಿಕ್ರೀಸಸ್ ಹಿಯರ್ ಟು ಹಿಯರ್. ಸೊ ಇಲ್ಲಿ ಮೋರ್ ಇಫೆಕ್ಟಿವ್ ಆಗಿದೆ, ಇಲ್ಲಿ ಲೆಸ್ ಇದೆ, ಇಲ್ಲಿ ಲೆಸ್ ಇದೆ, ಇಲ್ಲಿ ತುಂಬ ಲೆಸ್ ಇದೆ. ಯಾಕೆ ಕೇಳಿದರೆ, ಸೊ ದೀಸ್ ಟು ಆರ್ ವಾಟ್ ವಿ ಆರ್ ಕಾಲಿಂಗ್ ದೇ ಸ್ಕ್ರೀನ್, ದೇ ಆರ್ ಶೀಲ್ಡಿಂಗ್. ಇದೆರಡು ಶೆಲ್ ಏನು ಮಾಡುತ್ತೆ, ನ್ಯೂಕ್ಲಿಯಸ್ಸಿನ ಏನು ಕೆಪಾಸಿಟಿ ಇದಾವೆ ನೋಡಿ, ಹೋಲ್ಡಿಂಗ್ ಕೆಪಾಸಿಟಿ ಅಂದರೆ ಪಾಸಿಟಿವ್ ಚಾರ್ಜ್ ನೆಗೆಟಿವ್ ಚಾರ್ಜನ್ನು ಅಟ್ರಾಕ್ಟ್ ಮಾಡುತ್ತೆ. ಆ ಫೋರ್ಸ್ ಆಫ್ ಅಟ್ರಾಕ್ಷನನ್ನು ಯಾರು ಬ್ಲಾಕ್ ಮಾಡ್ತಾರೆ ಇಲ್ಲಿ, ದೀಸ್ ಟು ಶೆಲ್ ಅಂತ ಹೇಳ್ಬೋದು, ಅಥವಾ ದೀಸ್ ಟು ಡೈರೆಕ್ಟ್ಲಿ ಯು ಕ್ಯಾನ್ ಸೇ ದೀಸ್ ಟು ಇಲೆಕ್ಟ್ರಾನ್ಸ್. ಅರ್ಥ ಆಯ್ತಲ್ವಾ. ಸೊ ಅದರಿಂದ ಏನಾಗುತ್ತೆ ಕೇಳಿದ್ರೆ, ಶೆಲ್ ಇಸ್ ನಥಿಂಗ್ ಬಟ್ ವಾಟ್, ದೇ ಹ್ಯಾವ್ ದಿ ಆರ್ಬಿಟಲ್ಸ್. ಹಾಗಾದರೆ ಈ ಇಲೆಕ್ಟ್ರಾನ್ ಯಾವ ಆರ್ಬಿಟಲಲ್ಲಿದೆ, ಹಾಗಾದರೆ ಈ ಇಲೆಕ್ಟ್ರಾನ್ ಯಾವ ಆರ್ಬಿಟಲಲ್ಲಿದೆ, ಸೊ ಇದು ಕೂಡ ಯಾವ ಆರ್ಬಿಟಲಲ್ಲಿದೆ. ಅದರಿಂದ ಏನಾಗುತ್ತೆ, ಸೊ ಟೋಟಲಿ ಎನರ್ಜಿ ಅನ್ನುವಂಥದ್ದು ಎಲ್ಲಿದೆ ಕೇಳಿದ್ರೆ 1 2 3. ಇನ್ ಅಡಿಷನ್ ಟು ದ್ಯಾಟ್, ಸೊ ಯು ಕ್ಯಾನ್ ಸೇ ದ ಎಲ್ ವ್ಯಾಲ್ಯೂ. ಸೊ ಎಲ್ ವ್ಯಾಲ್ಯೂ ಕೂಡ ಏನು ಮಾಡುತ್ತೆ, ಎನರ್ಜಿ ಬಗ್ಗೆ ಹೇಳುತ್ತೆ. ಆದ್ದರಿಂದ the total energy of this electron, right, total energy of this electron you can say by n value and the L value. So n ಮತ್ತೆ L value ಏನಿದಾವೆ ನೋಡಿ, n and L value. So together from that you can predict the energy of this particular electron ಅಂತ ಹೇಳ್ಬೋದು. ಆದ್ರಿಂದಾನೇ ನಾವು ಏನು ಹೇಳಿದ್ದೇವೆ, ಸೊ ಆರ್ಬಿಟಲಿನ ಎನರ್ಜಿ ಹೇಗೆ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ ಕೇಳಿದ್ರೆ, ದಟ್ ಈಸ್ ಥ್ರೂ ದಿ n ಪ್ಲಸ್ ಎಲ್ ವ್ಯಾಲ್ಯೂ. ಯಾಕೆ n ಪ್ಲಸ್ ಎಲ್ ವ್ಯಾಲ್ಯೂ ತಗೊಂಡಿದ್ದೇವೆ, ಯಾಕೆ n ಪ್ಲಸ್ ಎಲ್ ವ್ಯಾಲ್ಯೂ, ಎಮ್ ಎಲ್ ವ್ಯಾಲ್ಯೂ ಇದೆ, ಅದ್ರ ಜೊತೆಗೆ ಎಮ್ ಎಸ್ ವ್ಯಾಲ್ಯೂ ಇದೆ, ಇದನ್ನ ಯಾಕೆ ಆ್ಯಡ್ ಮಾಡಲಿಲ್ಲ. ಸೊ ದೇ ಆರ್ ನಾಟ್ ಸೋ ಇಂಪಾರ್ಟೆಂಟ್, ದೇ ಆರ್ ನಾಟ್ ಸೋ ಇಂಪಾರ್ಟೆಂಟ್ ಫಾರ್ ದಿ ಕ್ಯಾಲ್ಕುಲೇಷನ್ ಆಫ್ ಎನರ್ಜಿ. ದ ಇಫೆಕ್ಟ್ ಆಫ್ ಎನರ್ಜಿ ಇಸ್ ಬೇಸ್ಡ್ ಆನ್ ಓನ್ಲಿ ಇಲ್ಲಿ ನೋಡ್ಬೋದು N1 N2 N3 ಅಂತ ಹೇಳಿದ್ದೇವೆ. ಅದೇ ರೀತಿಯಲ್ಲಿ ಶೀಲ್ಡಿಂಗ್ ಇಫೆಕ್ಟ್ ಯಾವುದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಕೇಳಿದ್ರೆ, ಡೈರೆಕ್ಟ್ ಆಗಿ ಎಲ್ ವ್ಯಾಲ್ಯೂ. ಅದರಿಂದ ಶೀಲ್ಡಿಂಗ್ ಆದ್ರಿಂದ ಇಲ್ಲಿ ಇಫೆಕ್ಟಿವ್ ನ್ಯೂಕ್ಲಿಯರ್ ಕಡಿಮೆ ಆಗಿದೆ. ಅದೇ ರೀತಿಯಲ್ಲಿ ನಾವೇನು ಹೇಳ್ತೀವಿ ಕೇಳಿದ್ರೆ, ಎನ್ ವ್ಯಾಲ್ಯೂ ಮತ್ತು ಎಲ್ ವ್ಯಾಲ್ಯೂ ಎರಡನ್ನ ಸೇರಿ ಏನು ಮಾಡ್ತೀವಿ, ಎನರ್ಜಿ ಬಗ್ಗೆ ಮಾತಾಡುವಂಥದ್ದು. ಸೊ ಎನರ್ಜಿ ಬಗ್ಗೆ ಮಾತಾಡುವಂಥದ್ದು, ರೈಟ್. ಅದರಿಂದ ಶೀಲ್ಡಿಂಗ್ ಇಫೆಕ್ಟ್, what about the shielding here, and what about the effective nuclear charge on outermost electron. So that is also based on what, n value and also in the L value ಅಂತ ಹೇಳ್ತೀವಿ. ಸೊ ಅದರಿಂದ n ವ್ಯಾಲ್ಯೂ ಇದೆ, L ವ್ಯಾಲ್ಯೂ ಇದೆ. ಆವಾಗ ಎನರ್ಜಿಯನ್ನು ಹೇಗೆ ಮಾಡಿದ್ದೇವೆ ಕೇಳಿದ್ರೆ, n ಪ್ಲಸ್ ಎಲ್ ವ್ಯಾಲ್ಯೂ ಅಂತ ಹೇಳ್ತೀವಿ. ಏನು ಹೇಳ್ತೀವಿ ನಾವು ಅದನ್ನು, n ಪ್ಲಸ್ ಎಲ್ ವ್ಯಾಲ್ಯೂ ಅಂತ ಹೇಳ್ತೀವಿ. ಸೊ ವಿ ವಿಲ್ ರೈಟ್ ಫಾರ್ ದಿಸ್ ಒನ್. ಓಕೆ, ಇಲ್ಲಿ n ವ್ಯಾಲ್ಯೂ ಏನಾಗುತ್ತೆ 1, ಬರೀರಿ ಇದನ್ನು 2, ಸೊ ಹಿಯರ್ ಆಲ್ಸೋ 2 3 3 4 3 and then 4 and then 4. ಓಕೆ, ಆ್ಯಂಡ್ ದೆನ್ ಎಲ್ ವ್ಯಾಲ್ಯೂ ಏನಾಗುತ್ತೆ ಇವಾಗ, ಎಲ್ ವ್ಯಾಲ್ಯೂ ನೋಡಿ, ಎಸ್ ಇದ್ರೆ 0, ಪಿ ಇದ್ರೆ 1, ಡಿ ಇದ್ರೆ 2, ಎಫ್ ಇದ್ರೆ 3. ನೆನ್ಪಿಟ್ಕೊಳ್ಳಿ ಅದನ್ನು. ಸೊ ಎಸ್ ಇದ್ರೆ ಏನಾಗುತ್ತೆ 0 0, ಪಿ ಇದ್ರೆ 1, ಎಸ್ ಇದ್ರೆ 0, ಪಿ ಇದ್ರೆ 1, ಎಸ್ ಇದ್ರೆ 0, ಡಿ ಇದ್ರೆ ಎಷ್ಟಾಗುತ್ತೆ ನೋಡಿ, ಡಿ ಇದ್ರೆ 2 ಅಂತ ಹೇಳ್ತೀವಿ, ಪಿ ಇದ್ರೆ 1, ರೈಟ್. ಸೊ ಎಲ್ ಪ್ಲಸ್ 1 ಮಾಡಿದಾಗ ಏನಾಗುತ್ತೆ ನಮಗೆ, ಸೊ ಇದನ್ನು ಪ್ಲಸ್ ಮಾಡಿ ಇಲ್ಲೇ ಬರೀರಿ. I will write 1 plus 0 that is equal to what, 1 value. So 2 plus 0 2 ಆಯಿತು, and then 2 plus 1 equal to 3, 3 plus 0 equal to 3 ನೋಡಿ. ಸೊ n plus L ರೂಲ್ ಹಾಕಿದಾಗ ಏನಾಗುತ್ತೆ, ಸೇಮ್ ವ್ಯಾಲ್ಯೂ ಬಂದಿದೆ ಇಲ್ಲಿ, ಹ್ಯಾವಿಂಗ್ ದಿ ಸೇಮ್ ವ್ಯಾಲ್ಯೂ. ಎನರ್ಜಿ ಬಗ್ಗೆ ಮಾತಾಡುವಾಗ ಹೇಳಿದ್ದೇನೆ, n ಪ್ಲಸ್ ಎಲ್ ವ್ಯಾಲ್ಯೂ ಸೇಮ್ ಆದರೆ ಏನಾಗುತ್ತೆ, ಎನರ್ಜಿ ಯಾವುದ್ರದ್ದು ಲೆಸ್ ಆಗುತ್ತೆ, ಯಾವುದ್ರದ್ದು ಜಾಸ್ತಿ ಆಗುತ್ತೆ, ರೈಟ್. ಅದೇ ರೀತಿಯಲ್ಲಿ 3 plus 1 equal to 4 ಅಂತ ಹೇಳ್ತೀವಿ, ಆ್ಯಂಡ್ 4 plus 0 equal to 4, and then 3 plus 2 that is equal to 5, 4 plus 1 that is equal to 5. ಎಲ್ಲ ಆರ್ಬಿಟಲ್, ಮ್ಯಾಕ್ಸಿಮಮ್ ಆರ್ಬಿಟಲಿಗೆ ಏನು ಮಾಡಿದ್ದೇನೆ, n ಪ್ಲಸ್ ಎಲ್ ವ್ಯಾಲ್ಯೂನ ಬರೆದಿದ್ದೇನೆ. ಸೊ ಜಸ್ಟ್ ಟೇಕ್ ಅ ಸ್ಕ್ರೀನ್ಶಾಟ್ ಆಫ್ ದಿಸ್, ಬೇಕಿದ್ರೆ ಅದನ್ನು ತಗೊಳ್ಳಿ. ಆಲ್ರೆಡಿ ಡಿಸ್ಕಸ್ ಮಾಡಿದ್ದೇನೆ, ವಾಟ್ ಈಸ್ ಇಫೆಕ್ಟಿವ್ ನ್ಯೂಕ್ಲಿಯರ್ ಚಾರ್ಜ್, ಅಷ್ಟೇ ಸಾಕು ನಿಮಗೆ, ರೈಟ್. ಎನರ್ಜಿ ಯಾವುದ್ರ ಮೇಲೆ ಡಿಪೆಂಡ್ ಆಗಿದೆ, ಎನರ್ಜಿ ಆಫ್ ಅನ್ ಇಲೆಕ್ಟ್ರಾನ್ ಈಸ್ ನಾಟ್ ಬೇಸ್ಡ್ ಆನ್ ಓನ್ಲಿ ಆನ್ ಎನ್, ಇಲ್ಲಿ ಒಂದು ಎಲ್ ಇನ್ನೊಂದು ಬರುತ್ತೆ ಬಿಕಾಸ್ ಆಫ್ ಶೀಲ್ಡಿಂಗ್ ಇಫೆಕ್ಟ್. ಅದರಿಂದ ಎನ್ ಮತ್ತು ಎರಡನ್ನು ಸೇರಿಸಿ ಏನು ಮಾಡ್ತೀವಿ, ಎನರ್ಜಿ ಬಗ್ಗೆ ಹೇಳ್ತೀವಿ, ರೈಟ್. ಓಕೆ, ಸೊ ನೋಟ್ ಇಟ್ ಡೌನ್.
ಹಾಗಾದರೆ ಆರ್ಬಿಟಲಿನ ಎನರ್ಜಿ ಅನ್ನುವಂಥದ್ದು ಯಾವ ರೀತಿ ಬರೆಯುವಂಥದ್ದು, ರೈಟ್? ನೋಡಿ, ಸೊ ಯಾವ ವ್ಯಾಲ್ಯೂ ಜಾಸ್ತಿ ಇದ್ದಾವೆ ನೋಡಿ, ಸೊ ವಾಟ್ ಎವರ್ ದ ವ್ಯಾಲ್ಯೂ n+L ವ್ಯಾಲ್ಯೂ ಯಾವ್ದ್ರ ಜಾಸ್ತಿ ಇದ್ದಾವೆ ಅದರದ್ದು ಎನರ್ಜಿ ಜಾಸ್ತಿ ಇರುತ್ತೆ. ಹಾಗಾದ್ರೆ ಇದರಲ್ಲಿ ಜಾಸ್ತಿ ಎನರ್ಜಿ ಯಾವುದಿದೆ ಇಲ್ಲಿ? ನಮ್ಮ 5, ರೈಟ್? n+L ರೂಲಲ್ಲಿ 5 ಬಂದಿದೆ. ಇಲ್ಲಿ 1 ಇದೆ, 2, 3, 3, 4, 4, 5, 5. ಹಾಗಾದರೆ ಫಸ್ಟು ಯಾವ್ದು ಬರುತ್ತೆ, ಹೈಯೆಸ್ಟ್ ಎನರ್ಜಿ ಯಾವ್ದು ಬರುತ್ತೆ ನೋಡು. ಇಲ್ಲಿ ಗೊತ್ತಿಲ್ಲ, 3Dನ 4Pನ ವಿಚ್ ಒನ್ ಹ್ಯಾಸ್ ದಿ ಮೋರ್ ಎನರ್ಜಿ? ಸೊ ವಿಲ್ ಡಿಸ್ಕಸ್ ಇಟ್, ರೈಟ್? ಮ್ಯಾಕ್ಸಿಮಮ್ ಆಗಿ ಯಾವ್ದು ಬರ್ಬೋದು? 3D ಮತ್ತು 4P ಸೇಮ್ ಇದೆ, ಅದರಿಂದ ಹೈಯೆಸ್ಟ್ ಎನರ್ಜಿ ಇದಕ್ಕಿದೆ. ಕಡಿಮೆ ಎನರ್ಜಿ ಯಾವುದಕ್ಕಿದೆ? ಲೀಸ್ಟ್ ಎನರ್ಜಿ ಫಾರ್ ದಿ 1s ಆರ್ಬಿಟ್. 1s ಆರ್ಬಿಟಲ್ಲಿಗೆ ಕಡಿಮೆ ಎನರ್ಜಿ ಇದೆ. ಯಾಕೆ? n+L ರೂಲ್ ನೋಡಿ, n+1 ವ್ಯಾಲ್ಯೂ ಎಷ್ಟು ಬರುತ್ತೆ ಇಲ್ಲಿ? 1 ವ್ಯಾಲ್ಯೂ ಬಂದಿದೆ. ಇಲ್ಲಿ 4Pಗೆ ಏನಾಗಿದೆ ನಮಗೆ? 4+1 5 ವ್ಯಾಲ್ಯೂ ಬಂದಿದೆ. n+1 ರೂಲ್ ಪ್ರಕಾರ ಯಾವುದಕ್ಕೆ ಜಾಸ್ತಿ ವ್ಯಾಲ್ಯೂ ಬರುತ್ತೆ ಅದರ ಎನರ್ಜಿ ಜಾಸ್ತಿ, ಯಾವುದಕ್ಕೆ ಕಡಿಮೆ ವ್ಯಾಲ್ಯೂ ಬರುತ್ತೆ ಅದರ ವ್ಯಾಲ್ಯೂ ಎನ್ನುವಂಥದ್ದು ಏನಾಗುತ್ತೆ ನಮಗೆ? ಕಡಿಮೆ ಆಗುತ್ತೆ. ಸೊ ಒನ್ ಮೋರ್ ಥಿಂಗ್ ವಿ ಕ್ಯಾನ್ ರೈಟ್ ಇಲೆಕ್ಟ್ರಾನಿಕ್ ಕಾನ್ಫಿಗರೇಷನ್. ಇವಾಗ ಎಲ್ಲ ಆರ್ಬಿಟಲ್ ನಾನು ಬರಿತೇನೆ ನಾನು ಇವಾಗ. ಸೊ ದಟ್ ಈಸ್ ಬೇಸ್ಡ್ ಆನ್ ವಾಟ್? n+L ರೂಲ್. ಪುನಃ ಹೇಳ್ತೀನಿ, ವಾಟ್ ಈಸ್ n+L ರೂಲ್? ಪುನಃ ಬರುತ್ತೆ ಅದು ನಾವಾಗ ಅಲ್ಲಿ ಡಿಸ್ಕಸ್ ಮಾಡೋಣ. n+L ರೂಲ್ ಅವಾಗ ಪ್ರಾಬ್ಲಮ್ ಬರುತ್ತೆ, ಆ ಪ್ರಾಬ್ಲಮನ್ನು ಅಲ್ಲೇ ಸಾಲ್ವ್ ಮಾಡುವ. ಫಾರ್ ಟೈಮ್ ಬೀಯಿಂಗ್ ಜಸ್ಟ್ ನೋಟ್ ಡೌನ್ ದಿಸ್. ಅದೇ ರೀತಿಯಲ್ಲಿ ನಾನು ಇನ್ನೊಂದನ್ನು ಬರೀತೇನೆ, ಅದನ್ನು ಕೂಡ ಇದ್ರ ಜೊತೆಗೆ ಬರ್ಕೊಳ್ಳಿ, ರೈಟ್? ಸೊ ಇದೇ ರೀತಿಯಲ್ಲಿ ಬರ್ಕೊಳ್ಳಿ. 1s and then 2s, then 3s, 3p, not 3p, 4s, 5s, 6s. Okay, so note it down clearly. One more thing you can write, 7s. Next ಇಲ್ಲಿ 2p ಬರೀರಿ, 2s, 2p, right? n is equal to 1, n is equal to 2, n is equal to 3, n is equal to 4, n is equal to 5, n is equal to 6, n is equal to 7, right? ಬರೆದ್ರೂ ಆಗುತ್ತೆ, ಬರ್ದಿದ್ರೂ ಆಗುತ್ತೆ. ಫಸ್ಟ್ ರೈಟ್ ಒಂದು 1, 2, 3, 4, 5, 6, 7 ಎಲ್ಲದಕ್ಕೂ ಎಸ್ ಬರೀರಿ, ಆಯಿತಾ? ಅದಾದ ನಂತರ ಸೊ 2p ಆಯಿತು, ಇಲ್ಲಿ 3p ಬರೀರಿ, ಇಲ್ಲಿ 4p, ದೆನ್ 5p, ದೆನ್ 6p, 7p. ಸೊ 2p, 3p. ಸೊ ಡಿ ಆರ್ಬಿಟಲ್ ಎನ್ನುವಂಥದ್ದು ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ಕೇಳಿದ್ರೆ ಇಲ್ಲಿ 3D ಆ್ಯಂಡ್ ದೆನ್ 4D ಆ್ಯಂಡ್ ದೆನ್ 5D ಆ್ಯಂಡ್ ದೆನ್ 5D 6D ಆ್ಯಂಡ್ ದೆನ್ 7D. 7D ಬೇಡ, 7D ಬರೆದ್ರೋಳಿಲ್ಲ, ಓಕೆ, ಯುವರ್ ವಿಶ್, ಯು ಕ್ಯಾನ್ ರೈಟ್ ಆರ್ ನಾಟ್. 7D ಬೇಡ, ಆಯಿತಾ? ಸಿಂಪಲ್, ವೆರಿ ಸಿಂಪಲ್. 3D ಇಂದ ಸ್ಟಾರ್ಟ್ ಆಗುತ್ತೆ, 2D ಬರಲ್ಲ, there is no 2D, only 3D you have. Then after, so 3D ಅಂತ ನೆನಪಿಟ್ಕೊಳ್ಳಿ, 3 ಡೈಮೆನ್ಷನ್. 3p ಆದ ನಂತರ 3D ಬರುತ್ತೆ, ಓಕೆ. ನೆಕ್ಸ್ಟ್ 4f, 5f, 6f. ರೈಟ್? ಸೊ ಇವಾಗ ಏನು ಮಾಡ್ಬೇಕು ಕೇಳಿದರೆ, ಸೊ ನಾವು ಓಕೆ, ಸೊ ಈ ರೀತಿ ಲೈನ್ ಡ್ರಾ ಮಾಡಿ, ರೈಟ್? 1, 2, 3, 4, 5, 6, ರೈಟ್? ಸೊ ಈ ರೀತಿ ಲೈನನ್ನು ಡ್ರಾ ಮಾಡಿ, ರೈಟ್? 6f ನಾಟ್ ರಿಕ್ವೈರ್ಡ್, ಓಕೆ, ರೈಟ್? ಸೊ ಇವಾಗ ಏನಾಗುತ್ತೆ ಕೇಳಿದರೆ, ಸೊ ಇದು ಆ್ಯರೋ ಹೆಡ್ ಇದೆಯಲ್ಲ, ಈ ರೀತಿ ಇದು ಮಾಡಿ, ಅಂದರೆ ಆ್ಯರೋ ಹೀಗೆ ಬಂದು ನಂತರ ಹೀಗೆ ಕಡೆಗೆ ಇದು ಹೀಗೆ ಹೋಗಿ ರಿಟರ್ನ್ ಈ ರೀತಿ, ಸೊ ಹೀಗೆ ಇದು ಹೀಗೆ, ಸೊ ಈ ರೀತಿ. ಸೊ ಈ ರೀತಿ, ರೈಟ್?
Okay, so make it correct. Alright, ಫಸ್ಟ್ ಯಾವ್ದು ಬರುತ್ತೆ ಕೇಳಿದರೆ 1s. ಸೊ ರೈಟ್ ಡೌನ್ 1s. ಅದಾದ ನಂತರ 1s ಇಂದ 2s 2s ಇಂದ ನಂತರ 2p 2p ಇಂದ ನಂತರ ಬರುವಂಥದ್ದು 3s. ಕಡೆಗೆ ಅದಾದ ನಂತರ ರಿಟರ್ನ್ ಹೋಗಿ ಯಾವುದಕ್ಕೆ ಬರುತ್ತೆ 3p ಆ್ಯಂಡ್ ದೆನ್ ಯು ಹ್ಯಾವ್ ವಾಟ್ 4s. ಕಡೆಗೆ ಅದಾದ ನಂತರ ರಿಟರ್ನ್ 3d ಆ್ಯಂಡ್ ದೆನ್ 4p ಆ್ಯಂಡ್ ದೆನ್ 5s. ಸೊ 3d 4p 5s. ಕಡೆಗೆ ಅದಾದ ನಂತರ 4d 5p 6s. ಅದಾದ ನಂತರ ಪುನಃ ಏನಾಗುತ್ತೆ ನಮಗೆ ಇಲ್ಲಿ 4f ಆ್ಯಂಡ್ ದೆನ್ 5d 6p and then 7s. Okay, 7s. ಕಡೆಗೆ 5f 6d. ಅದಾದ ನಂತರ 7p. Right? So this is what exactly the increased order of energy. ಇದರದ್ದೆಲ್ಲ ಆರ್ಬಿಟಲಿನ ಎನರ್ಜಿ ಅನ್ನುವಂಥದ್ದು ಏನಾಗುತ್ತೆ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ರೈಟ್? ಸೊ ದಿಸ್ ಇಸ್ ವಿ ಆರ್ ಕಾಲಿಂಗ್ ಆಫ್ಬಾ ಪ್ರಿನ್ಸಿಪಲ್ ಅಂತ ಹೇಳ್ತೀವಿ. ಏನು ಹೇಳ್ತೀವಿ ನಾವು ಅದನ್ನು ಆಫ್ಬಾ ಪ್ರಿನ್ಸಿಪಲ್. ಇಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ಗೆ ಹೋಗುವ ಅಲ್ಲಿ ಹೇಳ್ತೇನೆ ವಾಟ್ ಈಸ್ ಆಫ್ಬಾ ಪ್ರಿನ್ಸಿಪಲ್. ರೈಟ್? ಓಕೆ, ಸೊ ದಿಸ್ ಇಸ್ ದ ವೇ. ರೈಟ್? ಸೊ ಇವಾಗ ಕೇಳ್ತಾರೆ, ಸೊ 1s 2s 2p 3s 3p ಅದಾದ ನಂತರ ಏನು ಬರಬೇಕಿತ್ತು 3d ಬರಬೇಕಿತ್ತು ಅಲ್ವಾ? ಸೊ 3d ಬರಬೇಕಿತ್ತು. ಯಾಕೆ 4s ಬಂತು? ಸೊ ವೈ 4s? ರೈಟ್? ಸೊ ವಿ ವಿಲ್ ಸಿ ಹಿಯರ್. 1sಗೆ ವ್ಯಾಲ್ಯೂ ಎಷ್ಟಿದೆ ನೋಡಿ 1. ಓಕೆ. 2sಗೆ ವ್ಯಾಲ್ಯೂ 2 ಇದೆ. ಓಕೆ. 2pಗೆ ವ್ಯಾಲ್ಯೂ 3 ಇದೆ. 1 2 3. ರೈಟ್? ಯಾವುದು ಜಾಸ್ತಿ ವ್ಯಾಲ್ಯೂ ಇದೆ ಅದರ ಎನರ್ಜಿ ಜಾಸ್ತಿ 2p. ಅದಾದ ನಂತರ ಇಲ್ಲಿ ಕ್ವಶನ್ ಬರುವಂಥದ್ದು 3sಗೆ ವ್ಯಾಲ್ಯೂ ಎಷ್ಟಿದೆ 3 ಇದೆ. 2p ಮತ್ತು 3sಗೆ ವ್ಯಾಲ್ಯೂ ಏನಾಗಿದ್ದಾವೆ ನೋಡಿ ಇವಾಗ ಸೇಮ್ ಇದೆ. ರೈಟ್? ಕ್ವಶನಿಗೆ ಕೇಳ್ತಾರೆ 2p ಆ್ಯಂಡ್ 3s ವಿಚ್ ಒನ್ ಹ್ಯಾಸ್ ದಿ ಹೈಯೆಸ್ಟ್ ಎನರ್ಜಿ ಅಂತ ಕೇಳ್ತಾರೆ. ಯಾವುದಕ್ಕೆ ಡೈರೆಕ್ಟಾಗಿ ನೋಡಿ ಹೇಳ್ಬೋದು ಇಲ್ಲಿ 3s ಆ್ಯಂಡ್ 2p. ಸೊ ಅಪ್ಲೈ ದಟ್ n+l ರೂಲ್. n+l ರೂಲಿಂದ ಏನಾಗುತ್ತೆ ನಮಗೆ n+l ರೂಲ್ ಫಾರ್ 2p ಆರ್ಬಿಟಲ್. n+l ರೂಲ್ ಎಷ್ಟು ವ್ಯಾಲ್ಯೂ ಆಗುತ್ತೆ ನೋಡಿ. n ಅಂದರೆ 2 ಪ್ಲಸ್ l ಅಂದರೆ ಪಿಗೆ ಎಷ್ಟಾಗುತ್ತೆ ನಮಗೆ ಪಿಗೆ 1 ವ್ಯಾಲ್ಯೂ ಆಗುತ್ತೆ. ಇಟ್ ಈಸ್ 3. ರೈಟ್? ಅದೇ ರೀತಿಯಲ್ಲಿ ಫಾರ್ 3s ಆರ್ಬಿಟಲ್. ರೈಟ್? n ಎಷ್ಟಾಯಿತು n 3 ಆಯಿತು. n is equal to n+l ರೂಲ್ ಹಾಕಿದಾಗ ಏನಾಗುತ್ತೆ n is equal to 3 ಪ್ಲಸ್ s is equal to 0 ಆಯಿತು. ಒಟ್ಟು ಟೋಟಲ್ 3 ಬಂದಿದೆ. ಸೊ n+l ವ್ಯಾಲ್ಯೂ 2 ಈಕ್ವಲ್ ಆದಾಗ ಆವಾಗ ಏನು ಮಾಡಬೇಕು ನಾವು ವಿ ಹ್ಯಾವ್ ಟು ಸಿ n ವ್ಯಾಲ್ಯೂ. ಸೊ ಇಲ್ಲಿ n ವ್ಯಾಲ್ಯೂ ಎಷ್ಟಿದೆ 2 ಇದೆ. ಇಲ್ಲಿ n ವ್ಯಾಲ್ಯೂ ಎಷ್ಟಿದೆ 3 ಇದೆ. ರೈಟ್? ಸೊ ವಿಚ್ ಒನ್ n ವ್ಯಾಲ್ಯೂ ಹ್ಯಾಸ್ ಅ ಲೆಸ್ ನಂಬರ್, ಲೆಸ್ ಡಿಜಿಟ್ ಅಥವಾ 2 ಇದೆ ಇಲ್ಲಿ. ಸೊ 2 is lesser than 3. ರೈಟ್? ಅದರಿಂದ ಲೆಸ್ ವ್ಯಾಲ್ಯೂ ವಾಟ್ ಎವರ್ ದ n ವ್ಯಾಲ್ಯೂ ಇಟ್ ಹ್ಯಾಸ್ ದಿ ಲೀಸ್ಟ್ ಎನರ್ಜಿ ಅಂತ ಹೇಳ್ತೀವಿ. ಎನರ್ಜಿ ಏನಾಗುತ್ತೆ ಅದರದ್ದು ಲೀಸ್ಟ್ ಆಗುತ್ತೆ. ಹಾಗಾದರೆ ಲೀಸ್ಟ್ ಎನರ್ಜಿ ಯಾವುದಕ್ಕಿದೆ ಇವಾಗ 2p ಹ್ಯಾಸ್ ದಿ ಲೀಸ್ಟ್ ಎನರ್ಜಿ, ದೆನ್ 3s ಹ್ಯಾಸ್ ದಿ ಮೋರ್ ಎನರ್ಜಿ. ಕ್ವಶನ್ ಇದನ್ನು ಕೇಳ್ತಾರೆ. ರೈಟ್? 3p ಹ್ಯಾಸ್ ದಿ ಲೆಸ್ಸರ್ ಎನರ್ಜಿ, 3s ಹ್ಯಾಸ್ ದಿ ಮೋರ್ ಎನರ್ಜಿ ಅಥವಾ ಹೈಯರ್ ಎನರ್ಜಿ ಅಂತ ಕೂಡ ಹೇಳ್ಬೋದು. ಸೊ ಇಟ್ ಈಸ್ ಇನ್ ಬಿಟ್ವೀನ್ ವಾಟ್ 3s ಆ್ಯಂಡ್ 2p ಆ್ಯಂಡ್ ದಿ 3s. ನೆನ್ಪಿಟ್ಕೊಳ್ಳಿ 2p ಆ್ಯಂಡ್ ದಿ 3s. ಓಕೆ. ಸೊ ಇಲ್ಲಿ ಸಾಲ್ವ್ ಆಯಿತು. ಇಟ್ ಹ್ಯಾಸ್ ದಿ ಲೆಸ್ ಎನರ್ಜಿ. ಸೊ ಇಲ್ಲಿ ನೆನ್ಪಿಟ್ಕೊಳ್ಳಿ, ಇಲ್ಲೇ ಬರ್ಕೊಳ್ಳಿ. ಇಟ್ ಹ್ಯಾಸ್ ದಿ ಲೆಸ್ ಎನರ್ಜಿ. ರೈಟ್? 2p ಹ್ಯಾಸ್ ದಿ ಲೆಸ್ ಎನರ್ಜಿ ಆ್ಯಂಡ್ ಇಟ್ ಹ್ಯಾಸ್ ದಿ ಮೋರ್ ಎನರ್ಜಿ. ರೈಟ್? ನಂತರ ಏನಾಗುತ್ತೆ ಕೇಳಿದರೆ 3p ಇದೆ, ಇಲ್ಲಿ 3p ಇದೆ, ನಂತರ 4s, ಅದಾದ ನಂತರ 3d ಬರುತ್ತೆ. ಇಲ್ಲಿ ನೋಡಿ ಇಲ್ಲಿ 4s ಇದೆ, ಇಲ್ಲಿ 3d ಇದೆ. ರೈಟ್? ಸೊ ನಾವು ವಿ ವಿಲ್ ಮೂವ್ ಫಾರ್ ದಿ 4s ಆ್ಯಂಡ್ 3d. ಜಸ್ಟ್ ರಿಮೆಂಬರ್ ದಿಸ್ ಒನ್, ಟೆಕ್ಸ್ಟ್ ಬುಕ್ಕಲ್ಲಿ ಇದೆ, ಕರೆಕ್ಟಾಗಿ ಅದನ್ನು ಹಾಕ್ಕೊಳ್ಳಿ ಇದೇ ರೀತಿಯಲ್ಲಿ. ಆಯಿತಾ? ರೈಟ್? ಸೊ ನಾವು ವಿ ವಿಲ್ ಮೂವ್ ಫಾರ್ ದಿ 4s ಆ್ಯಂಡ್ ದಿ 3d. ವಿಚ್ ಒನ್ ಹ್ಯಾಸ್ ದಿ ಹೈಯೆಸ್ಟ್ ಎನರ್ಜಿ? ಇಲ್ಲಿ ನೋಡಿ ಹೇಳ್ಬೋದು, ನಾವು ಕರೆಕ್ಟ್ ಮಾಡಿ ಬರ್ದಿದ್ದೇವೆ ಅಲ್ವಾ. ಎನರ್ಜಿ ಯಾವುದಕ್ಕೆ ಜಾಸ್ತಿ ಇದೆ ಕೇಳಿದರೆ 3d. ಯಾಕೆ 3dಗೆ ಜಾಸ್ತಿ ಇದೆ? ಸೊ ಯು ಕ್ಯಾನ್ ಸೇ ಬೈ n+l ರೂಲ್. ಫಾರ್ 4s
ಫಾರ್ 4s ಆರ್ಬಿಟಲ್ n ಪ್ಲಸ್ ಎಲ್ ರೂಲ್ ಏನಾಗುತ್ತೆ, n ಅಂದರೆ 4, ಎಲ್ ಅಂದರೆ 0, ದಟ್ ಈಸ್ ಈಕ್ವಲ್ ಟು 4. ಅದೇ ರೀತಿಯಲ್ಲಿ 3D ಆರ್ಬಿಟ್ 3 n ಇಸ್ ಈಕ್ವಲ್ ಟು ಎಷ್ಟಾಗುತ್ತೆ ಇಲ್ಲಿ, n ಇಸ್ ಈಕ್ವಲ್ ಟು n ಪ್ಲಸ್ ಎಲ್ ರೂಲ್ ಹಾಕಿ, n ಇಸ್ ಈಕ್ವಲ್ ಟು ಏನಾಗುತ್ತೆ ಇಲ್ಲಿ 3, ಎಲ್ ವ್ಯಾಲ್ಯೂ ಏನಾಗುತ್ತೆ ನಮಗೆ SPDF 0 1 2 3 0 1 2 3. ಡಿಗೆ ಎಷ್ಟಾಯ್ತು ಇವಾಗ 2 ಆಯಿತು, ಡಿಗೆ ವ್ಯಾಲ್ಯೂ 2 ಆಯಿತು. ಇವಾಗ ಎಷ್ಟಾಗುತ್ತೆ 3 ಪ್ಲಸ್ 2 ಇಸ್ ಈಕ್ವಲ್ ಟು 5, ರೈಟ್. ಇಲ್ಲಿ 2 ಡಿಫರೆಂಟ್ ವ್ಯಾಲ್ಯೂ ಇದೆ, ಅದರಿಂದ ಯಾವುದು n ಪ್ಲಸ್ ಎಲ್ ವ್ಯಾಲ್ಯೂ ಜಾಸ್ತಿ ಇದೆ ಕೇಳಿದ್ರೆ 5 ಈಸ್ ಗ್ರೇಟರ್, ರೈಟ್. ಆದ್ದರಿಂದ ಏನಾಗುತ್ತೆ 3D ಆರ್ಬಿಟಲ್ ಹ್ಯಾಸ್ ಮೋರ್ ಎನರ್ಜಿ ದ್ಯಾನ್ 4s ಆರ್ಬಿಟಲ್, ರೈಟ್. ಅದರಿಂದ 4s ಆರ್ಬಿಟಲ್ ಹ್ಯಾಸ್ ವಾಟ್ ಲೆಸ್ಸರ್ ಎನರ್ಜಿ ದ್ಯಾನ್ ವಾಟ್ 3D, ರೈಟ್. ಅದಕ್ಕೋಸ್ಕರ 4s ಫಸ್ಟ್ ಬರುತ್ತೆ, ಅದಾದ ನಂತರ 3D ಬರುತ್ತೆ. ಸೊ ಇದೇ ರೀತಿಯಲ್ಲಿ ನಾವು ಏನು ಮಾಡಬೇಕು, ಆರ್ಬಿಟಲನ್ನು ಅರೇಂಜ್ ಮಾಡ್ತಾ ಹೋಗ್ತೀವಿ, ರೈಟ್. 1s ಇರ್ಬೋದು, 2s ಇರ್ಬೋದು, 3s ಇರ್ಬೋದು, 3p ಇರ್ಬೋದು, 3D ಇರ್ಬೋದು. ಸೊ ವಾಟ್ ಎವರ್ ದಿ ಆರ್ಬಿಟಲ್ ದೇ ಹ್ಯಾವ್ ಗಿವನ್ ND ಆರ್ಬಿಟಲ್ ಆರ್ ಎಲ್ಸ್ NS ಆರ್ಬಿಟಲ್ಸ್ ಆ್ಯಂಡ್ ದೆನ್ ND orbitals and then NF orbitals, whatever the orbitals, right. That is we are arranging in this fashion. So that is via n plus l rule. ಎಲ್ಲದಕ್ಕೆ n plus 1 ವ್ಯಾಲ್ಯೂವನ್ನು ಹಾಕಿ ಆವಾಗ ಕೌಂಟ್ ಮಾಡಿದಾಗ ನಮಗೆ ಇದೇ ರೀತಿ ಆರ್ಡರ್ ಬರುತ್ತೆ. ಇನ್ನೂ ಕೂಡ ಈಸಿಯಾಗಿ ಬರಿಬೋದು. ರೆಪ್ರೆಸೆಂಟೇಷನ್ ಆಲ್ರೆಡಿ ಐ ಹ್ಯಾವ್ ಗಿವನ್ ದ್ಯಾಟ್. ಸೊ ಅದರಿಂದ ನೋಡುವಂಥದ್ದು. ಜಸ್ಟ್ ರಿಮೆಂಬರ್ 1s 2s 2p 3s 3p 3D ಬರಲ್ಲ, 4s ಬರುತ್ತೆ. ಆ್ಯಂಡ್ ದೆನ್ 3D ಯು ಹ್ಯಾವ್ ಕಡೆ 4p ಬರುತ್ತೆ, 4p. ಆ್ಯಂಡ್ ದೆನ್ ವಿ ಆರ್ ಹ್ಯಾವಿಂಗ್ ವಾಟ್ 4s. ಅದಾದ ನಂತರ 4D ಬರುವಂಥದ್ದು. ಡಿ ಆಫ್ಟರ್ ಬರುತ್ತೆ, ಎಸ್ ಎನ್ನುವಂಥದ್ದು ಫಸ್ಟ್ ಬರುತ್ತೆ. 5s ಆದ ನಂತರ 4D ಬರುತ್ತೆ, 6s ಆದ ನಂತರ 5D ಬರುವಂಥದ್ದು. ಸೊ ನೋಡಿ, ಸೇಮ್ ಥಿಂಗ್ ಹ್ಯಾಸ್ ರಿಪೀಟೆಡ್ ಹಿಯರ್. ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ದಟ್ ಈಸ್ ಥ್ರೂ n plus l ರೂಲ್ ಅಂತ ಹೇಳ್ತೀವಿ. ಆ್ಯಂಡ್ ದಿಸ್ ರೂಲ್ ವಿ ಆರ್ ಕಾಲಿಂಗ್ ಆಫ್ ಬಾ ಪ್ರಿನ್ಸಿಪಲ್ ಅಂತ ಹೇಳ್ತೀವಿ. ಏನು ಹೇಳ್ತೀವಿ ನಾವು ಅದನ್ನು ಆಫ್ ಬಾ ಪ್ರಿನ್ಸಿಪಲ್ ಅಂತ ಹೇಳ್ತೀವಿ.